ಒಂದು ಗೊತ್ತಾಗಿಲ್ಲ. ಇವಾಗ ಕುಕ್ಕೆಯಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಗರ್ಭಗುಡಿಗೆ ಹೋಗಿದ ತಕ್ಷಣ ಶರ್ಟು ಬಣ್ಣಿ ಬಿಚ್ಚಾಕಬೇಕು ಅಂತಾರೆ. ಅದು ಯಾಕಂತ ಗೊತ್ತಾಗಿಲ್ಲ ಇವತ್ತವರೆಗೂ. ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲ ಸೇರ್ಕೊಂಡು ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ಹತ್ತತ್ರ ಇವಾಗ ಕುಕ್ಕೆ ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ತಿರದಲ್ಲೇ ಇದ್ದೀವಿ. ನೈಟ್ ಬಸ್ ಹತ್ತಿದ್ದು. ಸೊ ಸ್ಲೀಪಿಂಗ್ ಕೋಚು ಮಾಡ್ಕೊಂಡತ್ತೆ ಅಷ್ಟೊತ್ತಿಗೆ ನೈಟು 11 ಗಂಟೆ ಆಯಿತು. 11 ಗಂಟೆಯಿಂದ ನೈಟ್ ಇದೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬಸ್ಸಲ್ಲಿ ಸ್ಲೀಪಿಂಗ್ ಮಾಡೋಕ್ಕೆ ಸೊ ಚೆನ್ನಾಗೈತೆ. ಆದರೆ ನಮ್ಮ ಹುಡುಗ ಎಲ್ಲ ನೋಡಿ ಬಸ್ಸಲ್ಲಿ ಹೆಂಗೆ ಮಲ್ಕೊಂಡು ಇನ್ನೇನು ಬೆಳಗ್ಗೆನೂ ಆಯಿತು. ಸೊ ಇನ್ನೂ ಸ್ವಲ್ಪ ಕತ್ಲಂಗೆ ಇದೆ. 6 ಗಂಟೆ ಆಗ್ತಾಯಿದೆ. ಸೊ ನಾವು ಮುಂದೆಗಡೆ ಏನು ಮಾಡಬೇಕು ಗೊತ್ತಿಲ್ಲ. ಇನ್ನು ನೇತ್ರಾವತಿ ನದಿಗೆ ಹೋಗ್ಬೇಕು. ಇನ್ನು ಅಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೋಬೇಕು. ಸೊ ಸ್ನಾನ ಮಾಡ್ಕೊಂಡಂಗೆ ಇನ್ನು ದರ್ಶನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ದರ್ಶನಕ್ಕೆ ಹೋಗಿ ಧರ್ಮಸ್ಥಳಕ್ಕೆಲ್ಲ ಬಂದ್ವಿ. ಇಲ್ಲಿಂದ ಇವಾಗ ರೂಮ್ಸ್ನ ಹುಡುಕ್ಲಾಡ್ತಾಯಿದ್ವಿ. ಫ್ರೀ ರೂಮ್ಸು ಎಲ್ಲಿ ಸಿಗ್ತಾವ ಅಂತ ಗೊತ್ತಿಲ್ಲ. ಇಲ್ಲಿಂದ ಸರ್ಚಿಂಗ್ ಮಾಡ್ತಾಯಿದ್ದೀವಿ. ಇವಾಗ ಧರ್ಮಸ್ಥಳ ದೇವಸ್ಥಾನ ಇನ್ನೂ ದರ್ಶನಕ್ಕೆ ಹೋಗಿಲ್ಲ. ಇವಾಗ ರೆಡಿಯಾಗಿ ರೂಮ್ಸಲ್ಲಿ ಹೋಗಿ ರೆಡಿ ಆಡ್ಕೊಂಡ್ಬಿಟ್ಟು ಇನ್ನು ಇವಾಗ ಒಳಗಡೆ ಬಂದ್ವಿ. ಲೈನ್ಗೆ ಎಷ್ಟಿದೆ, ಕ್ಯೂ ಎಷ್ಟಿದೆ ಗೊತ್ತಿಲ್ಲ. ನಾವು ಒಳಗಡೆ ಹೋಗೋರ್ಗೂ ಗೊತ್ತಾಗಲ್ಲ. ಅವರೇಜ್ ಆಗೈತೆ, ಆರಾಮಾಗಿ ಹೋಗ್ಬಿಡ್ದು. ಗೈಸ್ ದರ್ಶನ ಎಲ್ಲ ಆಯಿತು. ಈಗ ಪ್ರಸಾದ ತಗೊಂಡು ಹೊರಗಡೆ ಬಂದಿದ್ದೀವಿ. ನೋಡಿ ಇಲ್ಲೇ ಇದ್ದೀವಿ. ಸ್ಥಳ ಬೆಳಗ್ಗೆ ನಮ್ಮೊಂದು ದರ್ಶನಕ್ಕೆ ಹೋಗಿ ಇವಾಗ ಒಳಗೆ ದರ್ಶನ ಮುಗಿಸ್ಕೊಂಡು ಇವಾಗೆಲ್ಲ 3 ಆಚೆಗೆ ಬಂದಿದ್ದೀವಿ. ಸೊ ಪ್ರಸಾದಗಳೇನೋ ಬೇಕೆಲ್ಲ ತಗೊಂಡು, ಎಲ್ಲ ಗೀಟೋಗಳೇನೋ ತಗೊಳ್ಬೇಕು ಎಲ್ಲ ತಗೊಂಡು ಇವಾಗ ಆಚೆಗೆ ಬಂದು ಎಕ್ಸಿಟ್ ಆಗೋ ಟೈಮು. ಸೊ ಇವಾಗ ನೆಕ್ಸ್ಟ್ ಪ್ಲ್ಯಾನ್ ಹಾಕೋಬೇಕು. ಇವಾಗ ಕುಕ್ಕೆಗೆ ಹೋಗೋದಾ, ಸೌತಡ್ಕಕ್ಕೆ ಹೋಗೋದಾ, ಇಲ್ಲಾಂದ್ರೆ ಇವಾಗ ಸದ್ಯಕ್ಕೆ ರೂಮ್ ಹತ್ರ ಹೋಗ್ಬೇಕು. ರೂಮ್ ಹತ್ರ ಹೋಗಿ ಫಸ್ಟ್ ನಾಷ್ಟ ತಿನ್ಬೇಕು ಗೈಸ್. ನಾಷ್ಟ ಇನ್ನೂ ತಿಂದಿಲ್ಲ. ಕಾಫಿ ಕುಡಿಬೇಕು. ಬೆಳಗ್ಗೆ ರಾತ್ರಿ ಏನೇನೋ ತಿಂದ್ಬಿಟ್ಟಿದ್ದೀವಿ. ಹೊಟ್ಟೆ ಎಲ್ಲ ಖರಾಬ್ ಆಗಿಬಿಟ್ಟಿದೆ. ಇಲ್ಲೊಬ್ರು ಇದ್ದಾರೆ ಪ್ರೆಗ್ನೆಂಟ್ ಲೇಡಿ. ಹಾಂ, ವಾಂತಿ ಮಾಡ್ಕೊಂಡಿದ್ದಾರೆ. ಇವರು ಹಾಂ, ಅಲ್ಲ ಹುಡುಗಿ ಕ್ಯೂಟಾಗಿ ಹೋದವಳೆ. ಹೊರಟೋದು నన్నేమో దానికే లీక్స్ వస్తుంది. ఎంత బాగుంది చూడే. అది ఇంకా మంచిగా సింపుల్. ಅವರು ನೋಡಿ ನಮ್ಮವ್ರು ಹತ್ರ ಸ್ವಲ್ಪ నేను ఇంకా ఇక్కడ కట్టిస్తానే సెంటర్లో ఆడ. ಆದರೂ ಧರ್ಮಸ್ಥಳ ಇವತ್ತು ಬೆಳಗ್ಗೆನೆ ಮಳೆ ಮಾತ್ರ ಭರ್ಜರಿಯಾಗಿ ಬರ್ತೈತೆ. ನೈಟೆಲ್ಲ ಬಿದ್ದೈತೆ. ಅದರ ಯಾವ ಥರ ನಾವು ನೈಟಲ್ಲಿ ಬಂದಿದ್ವಲ್ಲ, ಸೊ ನೈಟಲ್ಲಿ ಅಷ್ಟೊಂದು ಗೊತ್ತಾಗಿಲ್ಲ. ಕೆಳಗಡೆ ನಾವು ಇಳ್ದಿದ ತಕ್ಷಣ ನೋಡಿದಾಗ ಫುಲ್ಲು ಮಳೆ, ರೋಡೆಲ್ಲ ಫುಲ್ ಕಚ್ಚ ಆಗೋಗಿತ್ತು. ಅಂದರೆ ಬಸ್ಸಲ್ಲಿ ಸೇಫ್ಟಿ ಇದ್ದಿದ್ದಕ್ಕೆ ಮಲ್ಕೊಳಕ್ಕೆಲ್ಲ ಆರಾಮಾಗಿತ್ತು. ಸ್ಲೀಪಿಂಗ್ ಬಾಕ್ಸಲ್ಲೇ ಬುಕ್ ಮಾಡ್ಕೊಂಡಿದ್ದು. ಸೊ ಅದರಲ್ಲಿ ಬಂದಿದ್ದು ಏನಂದರೆ ಎಲ್ಲ ಕರೆಕ್ಟಾಗಿ ಆಯಿತು. ಮತ್ತೆ ನಮ್ಗೆ ಇಲ್ಲಿ ಬಂದಿದ ತಕ್ಷಣ ರೂಮ್ ಸಿಗಲಿಲ್ಲ. ರೂಮ್ಸ್ಗೆ ಮತ್ತೆ ಲಾಸ್ಟಿಗೆ ನಮ್ಮ ಫ್ರೆಂಡ್ ಒಬ್ಬ ಹೇಳಿದ್ದ ಆ ಲಾಸ್ಟ್ಗೆ ಹೋಗಿ ಅಂತ. ಆ ಲಾಸ್ಟ್ಗೆ ಹೋದರೆ ಮತ್ತೆ ಅಲ್ಲಿ ಫ್ರೀ ರೂಮ್ಸೇ, ಅಂದರೆ ಪೇ ಮಾಡಬೇಕಾಗುತ್ತೆ. 110 120 ಇರುತ್ತೆ. ಸೊ ಯಾರನ್ನ ಬಂದ್ರೂ ಅಕಸ್ಮಾತ್ ನೀವು ರೂಮ್ಸು ಹೆವಿ ಅಮೌಂಟ್ ಕೊಟ್ಟು ರೂಮ್ ಬುಕ್ ಮಾಡಿಕೊಂಡು ರೂಮ್ಸ್ಗೆ ಹೋಗೋ ಅವಶ್ಯಕತೆ ಇರಲ್ಲ. ಶರಾವತಿ ಬಿಲ್ಡಿಂಗ್ ಅಂತಿದೆ. ಶರಾವತಿ ಬಿಲ್ಡಿಂಗ್ ಅಂತಿದೆ. 110 ರೂಪೀಸ್ తీసుకుంటాರೆ. ಮತ್ತೆ ಅದರಲ್ಲಿ ಆಧಾರ್ ಕಾರ್ಡ್ ಒಂದು ಇಸ್ಕೊತಾರೆ. ಆಧಾರ್ ಕಾರ್ಡ್ ಇಸ್ಕೊಂಡು ನಮ್ಮ ಫೋಟೋ ಎಂಟರ್ ಮಾಡಿಕೊಂಡು
ಆಧಾರ್ ಕಾರ್ಡು ಒಬ್ಬರದಿದ್ರೆ ಸಾಕು. ನೀವು ಎಷ್ಟು ಜನ ಬರ್ರಿ, ಎಷ್ಟು ಜನ ಬಂದಿದ್ದೀವಿ ಅಂತ ಎಂಟರ್ ಮಾಡಿಸ್ಬಿಟ್ಟು ಮತ್ತೆ 110 120 ಇಸ್ಕೊತಾರೆ. ಸೊ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಮತ್ತು ಯಾವ ಊರು ಅಂತ ಕೇಳ್ತಾರೆ, ನಿಮ್ಮ ಹೆಸರೆಲ್ಲ ಕೇಳಿಬಿಟ್ಟು ಎಂಟರ್ ಮಾಡ್ಕೊಂಡು ಒಂದು ರೂಮ್ ಕೀ ಕೊಡ್ತಾರೆ. ಆ ರೂಮಲ್ಲಿ ಪರವಾಗಿಲ್ಲ 2 ಬೆಡ್ಡು 2 ದಿನ 3 ಬೆಡ್ ಇರ್ತದೆ. ಸೊ ಎಲ್ಲ ಮಲ್ಕೊಳಕ್ಕೆಲ್ಲ ಸೌಲಭ್ಯ ಎಲ್ಲ ಚೆನ್ನಾಗಿದೆ. ಫ್ರೀ ರೂಮ್ ಅಂದ್ರೆ ಕಮ್ಮಿ ಬೆಲೆಗೆ ನಮ್ಮ ಧರ್ಮಸ್ಥಳದಲ್ಲಿ ಸಿಗೋದು ನನಗೂ ಗೊತ್ತಿರಲಿಲ್ಲ. ನಾನು ಆಲ್ರೆಡಿ ಒಂದು 5-10 ವರ್ಷದಿಂದ ಬರ್ತಾಯಿದ್ದೀನಿ. ಹಿಂಗೆ ಒಂದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂದರೆ ನಂಗೆ ಗೊತ್ತಿರಲಿಲ್ಲ. ಯಾವ ವರ್ಷದಲ್ಲಿ ನಿಂಗೆ ಸರ್? 50 ವರ್ಷ. 5 ವರ್ಷದಿಂದಲೇ 5 ಯಾವ 5 ವರ್ಷದಿಂದ 5 ವರ್ಷದಿಂದ ಬರ್ತಾಯಿದ್ದೆ. ನನಗೆ ಗೊತ್ತಾಯಿರಲಿಲ್ಲ. ಇವಾಗ ಗೊತ್ತಾಯಿತು. ಸೊ ನೀವು ಯಾರು ಬಂದ್ರು ರೂಮ್ಸ್ನ ಬಳಸ್ಕೊಳ್ಳಿ. ಲಗೇಜ್ ಎಲ್ಲ ಇಟ್ಕೊಳಕ್ಕೆ ಕರೆಕ್ಟಾಗಿ ಸರೋಗುತ್ತೆ. ಮತ್ತು ಸ್ನಾನ ಮಾಡ್ಕೊಳಕ್ಕೆಲ್ಲ ರೂಮ್ಸ್ ಎಲ್ಲ ಚೆನ್ನಾಗೈತೆ. ಶೌಚಾಲಯಗಳು ಅಷ್ಟೇ ಅದೇ ಚೆನ್ನಾಗಿದ್ದಾವೆ. ಸೊ ಬಂದರು ಯಾರನ್ನ ಬಳಸ್ಕೊಂಡು ಯೂಸ್ ಮಾಡಿಕೊಂಡು ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಟಿಫನ್ಗೆ ರೈಸ್ ಬಾತು, ಇಡ್ಲಿ, 2 ರೈಸ್ ಬಾತು, 1 ಇಡ್ಲಿ ತೊಗೊಂಡಿದ್ದೆ. ಟಿಫನ್ ಮಾಡಿಕೊಂಡು ಎಲ್ಲ ಹೊರಡಬೇಕು ರೂಮ್ ಹತ್ತಿಗೆ. ಗೈಸ್ ರೂಮ್ಸ್ ಎಲ್ಲ ಆಗಿ ಸೊ ಎಲ್ಲ ಸ್ವಲ್ಪ ನೀಟಾಗಿ ಪಂಚೆ ಕಟ್ಟಿದ್ವಿ. ಪಂಚೆ ಎಲ್ಲ ತೆಗ್ದಾಕಿ ರೂಮ್ ಎಲ್ಲ ಖಾಲಿ ಮಾಡಿ ಇವಾಗ ನೆಕ್ಸ್ಟ್ ಪ್ಲೇಸ್ ಕುಕ್ಕೆಗೆ ಹೋಗೋಣ ಅಂತಿದ್ವಿ. ಇನ್ನೊಂದು ಅದ್ಯಾವುದೋ ಇದ್ದಿದ್ದ ಸೌತಾಡ್ಗೆ ಹೋಗೋಣ ಅಂದ್ಕೊಂಡ್ವಿ. ಮತ್ತು ಇಲ್ಲಿಂದ ಟ್ರಾನ್ಸ್ಪೋರ್ಟು ಕಮ್ಯುನಿಕೇಷನ್ ಇಲ್ಲ, ಆಟೋಗಳು ಬಸ್ಗಳೇನಿಲ್ಲ ಅಂತೆ. ನಮಗೆ ಕೆಲಸಕ್ಕೆ ಟೈಮ್ ಬೇರೆ ಆಗ್ತಿದೆ. ನಾಳೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಇರಬೇಕಲ್ಲಿ. ಸೊ ಅದಕ್ಕೆ ಇಲ್ಲಿಂದ ಕುಕ್ಕೆಗೆ ಹೋಗ್ಬಿಟ್ಟು ಕುಕ್ಕೆನಿಂದ ಚಿಕ್ಕಬಳ್ಳಾಪುರಕ್ಕೆ. ಅಂದರೆ ನೈಟು ನಾವು ಒಂದು 10-12 ಗಂಟೆ ಒಳಗಡೆ ಚಿಕ್ಕಬಳ್ಳಾಪುರದಲ್ಲಿರಬೇಕು. ಟೈಮ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇವಾಗ ನಮಗೆ ಇಲ್ಲಿಂದ ಕುಕ್ಕೆಗೆ ಸಿಕ್ಕಿದ್ರೆ ಸಾಕು. ಕುಕ್ಕೆಯಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಡೈರೆಕ್ಟ್ ಹತ್ಬಿಡೋದೆ. ನೋಡ್ಬೇಕಿನ್ನ ಬಸ್ ಸಿಗುತ್ತೆ ಇಲ್ವಾ. ಅಂದರೆ ಇವತ್ತು ಮಾತ್ರ ಧರ್ಮಸ್ಥಳದಲ್ಲಿ ವೆದರ್ ಮಾತ್ರ ಸಖತ್ತಾಗೈತೆ. ಮಳೆ ಮಾತ್ರ ಹೆವಿ ಬರ್ತೈತೆ. ಅಂದರೆ ಜಾಸ್ತಿನೂ ಬರ್ತಾಯಿಲ್ಲ, ಲೈಟಾಗಿ ಬರ್ತೈತೆ. ಅದೊಂಥರ ನೋಡಿ, ನಿನ್ನಂಗೂ ಇಲ್ಲ, ಸುಮ್ಮನೆ ಇದ್ದಂಗೂ ಇಲ್ಲ ನಂಗೆ ಆಗೋಗೈತೆ ಕತೆ. ಚೆನ್ನಾಗೈತೆ ಏನಂದರೆ ವೆದರು. ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ಜಸ್ಟ್ ಕುಕ್ಕೆಗೆ ಬಂದಿದ್ದೀವಿ. ಕುಕ್ಕೆಗಡೆ ಲೊಕೇಶನ್ ನೋಡಿ ಹಿಂದೆಗಡೆ. ಇಲ್ಲಿ ಅಷ್ಟೇ ವೆದರು ಸಖತ್ತಾಗೈತೆ. ಮಳೆ ಗಿಳೆ ಎಲ್ಲ ಚೆನ್ನಾಗಿ ಬರ್ತೈತೆ. ಸೊ ಮೋಡ ಗಿಡಗಳೇನು ಇದಾಗಿಲ್ಲ, ಎಲ್ಲ ನೀಟಾಗೈತೆ. ಚಿಕನ್ ಸ್ಟಾಕ ಏನು ಸೋಡ್ ಹಾಕ್ಲೇಬೇಕು. ಚಪ್ಪಲಿಗಳು ಬೇರೆ ಹಿಂದೆಗಡೆ ಬಿಟ್ಟಿದ್ದೀವಿ. ಯಾರನ್ನ ತೆಪ್ಕೊಂಡು ಹೋಗ್ಬಿಡ್ತಾರೆ ನನಗೆ ಗೊತ್ತಿಲ್ಲ. ವಿಡಿಯೋ ತೆಗಿತಾ ಇದ್ದೀನಿ. ಸ್ಟಾರ್ಟೆಡ್ ಮೈ ಬ್ಲೂಡಿಂಗ್. ಹಾಂ, ಇಲ್ಲಿ ಮಳೆ ಮಾನವೆಲ್ಲುವ ಪಕ್ಕಂಟಿ. ಇವಾಗ ನೋಡಿ ಇನ್ನೂ ಮಳೆ ಇಲ್ಲ ಅಂತ ಹೇಳಿದೆ. ಆವಾಗಲೇ ಫುಲ್ ಜೋರಾಗಿ ಮಳೆ ಬರ್ತೈತೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಎಂಥ ಹಾಡುಗಳು ಆಡ್ತೀರಂದ್ರೆ ದೇವರು ಅಲ್ಲಿ ಕುತ್ಕೊಂಡ್ರು ಎದ್ದೋಗ್ಬಿಡ್ಬೇಕು. ಒಳ್ಳೆ ಹುಡುಗಿರು ಬಂದವ್ರೆ. ಇಲ್ಲ ಕೋರಿಲು ದೇವರ ದರ್ಶನ ಮಾಡಿದಂತಹ ಭಕ್ತಾದಿಗಳ ಗಾಯ್ಸ್ ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡು ಮುಖ್ಯ ದರ್ಶನ ಆಯಿತು. ಆಚೆಗೆ ಬಂದ್ವಿ. ಎಲ್ಲರೂ ಅತಿ ಬಸ್ಸಲ್ಲಿ ಬುಕ್ ಮಾಡಿದ್ದೀರಿ. ಕಾಯ ತಿಂದ್ಬಿಟ್ಟು ಮಲ್ಕೊಂಡು ನಾಳೆ ಬೆಳಿಗ್ಗೆ ಬೆಂಗಳೂರು, ನಾಳದ ಬೆಳಿಗ್ಗೆ ಚಿಕ್ಕಬಳ್ಳಾಪುರ, ಆಚೆ ನಾಳದ ಬೆಳಿಗ್ಗೆ ದೇವರ ಫಿಲಮ್ಮು. ಗಾಯ್ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಎಷ್ಟು ಆಚೆಗೆ ಬಂದ್ವಿ. ಇನ್ನೂ ಮಳೆ ಅಂದರೆ ಮಳೆ. ಆಚೆಗೆ ಬಂದಿದ್ದಾಗ ಫುಲ್ಲು ನೆಂದೋದ್ವಿ. ನೋಡಿ ಎಲ್ಲ ಬಟ್ಟೆ ಎಲ್ಲ ಕ್ಯಾಬ್ ಗ್ಯಾಂಗ್ ಲೀಡ್ರು
ಧೀರ 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 ಧೀರಾದಿ ಸುಲ್ತಾನ. ಅವತ್ತು ಪತಾನೆ ತಲೆಗೆ ಹಾಕ್ತಾನೆ ನಮಗೆ. ಇದಂತ ಉಂಟಲ್ಲ ಎಲ್ಲ ಇವಾಗ ಮೂವರು ದರ್ಶನ ಗಿರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದು ಸೊ ಆವಾಗಲೆಲ್ಲ ಫೋಟೋಗಳು ಗೀಟೋಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ತೊಗೋಬೇಕು. ಮಳೆ ಆಗ್ತಾ ಇಲ್ಲ ಆದರೂ ತೊಗೋಬೇಕು. ಬಿಡಲ್ಲ ಯಾಕಂದರೆ ಇನ್ನು 2 ಗಂಟೆವರೆಗೂ ಟೈಮ್ ಪಾಸ್ ಮಾಡಬೇಕು. 2 ಗಂಟೆಗೆ ಯಾಕಂದರೆ 2 ಗಂಟೆಗೆ ಅಭಿ ಬಸ್ ಐತೆ ನಮ್ಮದು. 1 ಗಂಟೆ ಬಸ್ ಆಲ್ರೆಡಿ 1 ಗಂಟೆ ಟೈಮ್ ಆಗೋಗಿದೆ. 1 ಅವರ್ ಊಟ ಮಾಡ್ಬೇಕು ಇವಾಗ. 1 ಗಂಟೆ ಆಗೋಯ್ತು ಊಟ ಮಾಡಿಕೊಂಡು ಇವಾಗ ಮತ್ತೆ ಬಸ್ ಹತ್ರ ಹೋಗೋಷ್ಟೊತ್ತಿಗೆ 2 ಗಂಟೆ ಆಗೋಗುತ್ತೆ. ಅಯ್ಯೋ ಏನು ಮತ್ತೆ ಇಲ್ಲಿಂದ ಬೆಂಗಳೂರು ಕೊಡ್ದು, ಬೆಂಗಳೂರಿಂದ ಚಿಕ್ಕಬಳ್ಳಾಪುರದಿಂದ ಮನೆಗಳು ಕೊಡಿಬೇಕು. ಮತ್ತೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಪ್ಪ ನಾಳೆಯಿಂದ. ಅದಾಗಲ್ಲ. ನಿಮಗೆಲ್ಲ ಡೆಲಿವರಿ ಆಗಬೇಕಂದ್ರೆ ನಾವು ಬರಲೇಬೇಕು. ಎಲ್ಲರೂ ಡೆಲಿವರಿ ಅಂದರೆ ಕೊರಿಯರು ನನ್ನ ಚಪ್ಪಲಿಗಳು ಬೇಚಾಕವ್ರ ಆಯ್ತಪ್ಪ ಮಗೋ. ನನ್ನ ಚಪ್ಪಲಿಗಳೆಲ್ಲ ಇಲ್ಲೇ ಇದೆ. ಬ್ರಿಕ್ ಆ್ಯಂಡ್ ಸ್ಟಾಕ್ ನೋಡ್ರಿ ಹೆಂಗಾಗ್ಬಿಟ್ಟಿದೆ ಈಗ. ಇನ್ನು ನೋಡಿ ಬಲ್ಲ ಬ್ರಿಕ್ ಆ್ಯಂಡ್ ಸ್ಟಾಕ್ ಅನ್ನಲ್ಲ ಇದನ್ನ. ಏನಂದ್ರೆ ವೆದರ್ ಮಾತ್ರ ಸಖತ್ತಾಗೈತೆ ಗುರು. ನಂಗೆ ಇದು ಒಂದು ಗೊತ್ತಾಗಿಲ್ಲ. ಇವಾಗ ಕುಕ್ಕೆಯಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಗರ್ಭಗುಡಿಗೆ ಹೋಗಿದ ತಕ್ಷಣ ಶರ್ಟು ಬಣ್ಣಿ ಬಿಚ್ಚಾಕಬೇಕು ಅಂತಾರೆ. ಅದು ಯಾಕಂತ ಗೊತ್ತಾಗಿಲ್ಲ ಇವತ್ತವರೆಗೂ. ಯಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಹಾಂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ಆಯ್ತು. ಈಗ ಕುಕ್ಕೆ ಮುಗಿಸ್ಕೊಂಡು ತರೋ ಸಾಮಾನುಗಳೆಲ್ಲ ತೊಗೊಂಡು ನೋಡಿ ಕಾರ್ನ್ ತಿನ್ಕೊಂಡು ಚಿಕ್ಕ ಮುಚ್ಕೊಂಡು ಬಸ್ ಎತ್ತಾಕ ಹೋಗ್ತಾಯಿದೆ ಅಷ್ಟೇ. ಇವಾಗ ಮಲ್ಕೊಂಡ್ರೆ ರಾತ್ರಿಗಳು ಇಳಿದೀವಿ. ಚೆನ್ನಾಗಿ ಮಲ್ಕೊಳೋದು. ಈ ವಿಡಿಯೋ ಇವತ್ತು ರಾತ್ರಿ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಬೆಲ್ ಐಕಾನ್ ಬರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಓ ನಮ್ಮ ಬಸ್ಸು ಇನ್ನೇನು ಅಲ್ಲೇ ಇದೆ. ಅಲ್ಲಿದೆ. ನಮ್ಮ ಅದೃಷ್ಟ ಏನಂದರೆ ಬಂದಿದ್ದು ಒಂದೇ ಬಸ್ಸಲ್ಲೇ, ಹೋಗ್ತಾ ಇರೋದು ಒಂದೇ ಬಸ್ಸಲ್ಲೇ. ಹಾಗಾಗಿ ಡ್ರೈವರ್ ನಮ್ಮನೆ ಗೊತ್ತಿರೋನು, ಎಲ್ಲೆಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ತಾನೆ. ಆದರೆ ನಮ್ಮದು ಕನಸಷ್ಟೇ, ನಿಲ್ಸಲ್ಲ, ಬೇಕು ಫೋನು. ಹಾಂ ನೈಟು ಅದೇ ಬಸ್ಸಲ್ಲೇ ಬುಕ್ ಮಾಡಿ ಹತ್ತಿದ್ದು. ಮತ್ತು ನಾವು ಇಲ್ಲಿ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಬರೋ ಅಷ್ಟೊತ್ತಿಗೆ ಮತ್ತೆ ಅದೇ ಬಸ್ ಐತೆ. ಇವಾಗ ಅದನ್ನೇ ಬುಕ್ ಮಾಡಿಕೊಂಡು ಇವಾಗ ಅದೇ ಬಸ್ಸಿಗೆ ಹತ್ತಾ ಇದ್ದೀವಿ ಇವಾಗ. ಸೊ ನಾಗಶ್ರೀ ಬಸ್ಸು ಅಂತಿದೆ ಅಲ್ಲೇ. ವೆದರ್ ಮಾತ್ರ ಸಖತ್ತಾಗೈತಿ. ನಾಗಶ್ರೀ ಬಸ್ಸು. ಇವಾಗ ಈ ಬಸ್ಸಲ್ಲೇ ನಾವು ಬೆಂಗಳೂರಿಗೂ ಪ್ರಯಾಣ. ಮತ್ತು ಅಲ್ಲಿಂದ ಗೌರ್ಮೆಂಟ್ ಬಸ್ ಹತ್ಕೊಂಡು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ನಾವು ಹೋಗ್ಬೇಕು ಅಷ್ಟೇ. ಆತು ನೋಡು ನಮ್ಮ ಗುರುಜಿ ಆತ್ನಿದ್ದಾನೆ ನಡ್ಗಾಯಿಸಿದೆ ನಮ್ಮದು ನಾಗಶ್ರೀ ಬಸ್ಸು. ಈ ಬಸ್ಸಲ್ಲೇ ನಾವು ಗೊತ್ತದ ನಾವು. ಇದೇ ನಮ್ಮ ಬಸ್ಸು. ಇವಾಗ ಡಿಸ್ಟಿಕ್ ಬುಕ್ ಮಾಡ್ಕೊಂಡು ಬಂದಿರೋದು ಇದೇ ಬಸ್ಸಲ್ಲೇ. ನೋಡಿ ಬಸ್ ಅಂಟೆ ಅಭಿ ಬಸ್. ಸೊ ಇವತ್ತಿನ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಸೊ ಅದ್ರವರೆಗೂ ಅಷ್ಟೊತ್ತವರೆಗೂ ಈ ವಿಡಿಯೋ ಫುಲ್ಲಾಗಿ ನೋಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಜೈ ಶ್ರೀರಾಮ್.